ನನ್ನ ಮತದಾರರಿಗೆ ಈ ಭಾಗದ ಜನರಿಗೆ ಆಮೇಲೆ ಅಧಿಕಾರಿಗಳು ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಅವರಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ. ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಲ್ಲಿಗೆ ಹಾಕೊಂಡು ಚುನಾವಣೆಯಲ್ಲಿ ಕೆಲಸ ಅವ್ರು ಎಷ್ಟು ಸೇವೆ ಮಾಡೋದು ಕಡಿಮೆ ಆಗ್ತದೆ. ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹಿಡಿತಾವೆ ಅಂತೇಳಿ ಕಾಂಗ್ರೆಸ್ ಅವರು ಭಾವಿಸಿದ್ರು. ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯಾರ, ಕೈ ಹಿಡಿದದ ಅವ್ರಿಗಿಲ್ಲ. ಅವ್ರು ಭಾಳ ಆದ್ರೆ 4 ಬೇಡ 5 ಬರ್ತದೆ ಅವ್ರು ಹಿಡಿದಿಲ್ಲ, ಕೈ ಹಿಡಿದ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ. ಕಳೆದ ಬರೋಕ್ಕಿಂತ ಲೀಡ್ ಯಾಕೆ ಕಡಿಮೆ ಆಗ್ತಾ ಇದೆ? ವಿಷಯ ಹೇಳಿದಿಲ್ಲ, ಅದರ ಪರಿಣಾಮ ಗ್ಯಾರಂಟಿ ಪರಿಣಾಮ. ಈಗ ಸತತ 4ನೇ ಬಾರಿ ಹಾಕಿದ್ರಿ, ನಿಮ್ಮ ಮುಂದಿರೋ ಸವಾಲುಗಳು? ಅಲ್ಲ, ಬಿಜಾಪುರದಿಂದ 4ನೇ ಬಾರಿ ಆಯ್ತು. ಈಗ 4ನೇ ಬಾರಿ ಜನ ಏನು ಹೇಳ್ತಾರೆ ಕೆಲಸ ನಮಗೆ ಅಂತಕ್ಕಂಥದ್ದು ಯಾವುದೋ ಅಜೆಂಡ ಇಲ್ಲ. ಜನ ಕ್ಷೇತ್ರದ ಜನ ಏನು ಹೇಳ್ತಾರೆ ಕೇಂದ್ರ ಸರ್ಕಾರ ಹಿರಿಯ ಏನು ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ, ಸಚಿವ ಸ್ಥಾನದ ನಿರೀಕ್ಷೆ? ಸಚಿವ ಸ್ಥಾನದ ಪರೀಕ್ಷೆ ನಾ ಯಾವತ್ತೂ ಮಾಡಲ್ಲ. ಗೊತ್ತೇ ಅದಲ್ಲ, ನಾವೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೇಳಿ ಜನರ ಸೇವೆ ಮಾಡೋದು ನಾವು ವಿಚಾರ ಮಾಡ್ಕೊಂಡು ಅವ್ರು ಬಿಟ್ಟರೆ ಇಡೀ ದೇಶದ ಫಲಿತಾಂಶ ಕೊಡ್ತೇನೆ. ನಾನು ಕ್ಷೇತ್ರದ ಅಲ್ಲ, ಹಿರಿಯ ಈಗ ನೋಡ್ತಿರೋ ಎಲ್ಲ ಚೆನ್ನಾಗಾಗಿದೆ. ಚೆನ್ನಾಗಾಗಿದೆ. ಇಷ್ಟೇ ನಾವು ಏನು ಅಪೇಕ್ಷೆ ಇಡ್ತಿದ್ದೆವೋ ಅಷ್ಟು ಬಹುಮತ ಆಗಿಲ್ಲ ಅನ್ನೋದು